ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಆರಾಮದೀನಿ, ನೀವು ಆರಾಮದಿರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ನೀವೇನಾದ್ರೂ ಹೊಸಬರಿದ್ರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ನಿಮ್ಮ ಧಾರವಾಡ ಹುಡುಗ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ, ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ನಾನ್ ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್. ಚಾನಲ್ಗೆ ಯಾರ್ಯಾರ ಹೊಸಬರಿದ್ರಿಪ್ಪ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಗಾಡಿಗೆ ಸ್ಟಿಕರಿಂಗ್ ಮಾಡ್ಸಂತಿದ್ದೆ, ಮತ್ತೆ NH4 ಹೈವೇದಾಗ ಕೆಲವೊಂದಿಷ್ಟು ಕನ್ಸ್ಟ್ರಕ್ಷನ್ಗಳನ್ನ ಕಡಿಮೆ ಮಾಡಿದಾರ, ಅದರ ಬಗ್ಗೆ ಮಾತಾಡ್ಬೇಕಂತ ಕೆಲಸ ಮಾತಾಡಿದ್ದೆ. ಅದರದ ಇವಾಗೇನು ಸೀನ್ ನೋಡಿದ್ರಲ್ಲ, ನೀವೇನ್ ನೋಡಾತಿರಲ್ರಿ, ಈಗ ಇದು NH4 ಹೈವೇ ನೋಡ್ರಿ. ಇದು ಬೆಂಗಳೂರು ಪುಣಾಕ್ ಹೋಗೋ ಮೇನ್ NH4 ಹೈವೇ. ಇದ ಜಾಗದೊಳಗನ ಟೋಲ್ ಗೇಟ್ ಇತ್ತ, ಹೆವಿ ಪೊಲೀಸರು ನಿಂದಿರ್ತಿದ್ರ, ಮತ್ತೆ ಲಾರಿಗಳಿಗೆ ಬಹಳ ಪ್ರಾಬ್ಲಮ್ ಆಕಿತ್ತ. ಆ ಪ್ರಾಬ್ಲಮ್ ಈಗೇನ್ ಸದ್ಯ ಮಟ್ಟಿಗೆ ಇಲ್ಲ, ಯಾಕಂದ್ರೆ ಇಲ್ಲೊಂದು ಟೋಲ್ ಇತ್ತ. ಯಾಕೆ ತೆಗದ್ರೆ ಏನ್ ತೆಗದ್ರೆ ಗೊತ್ತಿಲ್ಲ. ನಮ್ ಧಾರವಾಡದಾಗ ಇಲ್ಲಿ ಇದೊಂದು ಟೋಲ್ ಹೆವಿ ರೊಕ್ಕ ಮಾಡಿತ್ತ ಅನ್ನಕ ಏನ NH4 ಹೈವೇ ಅಲ್ಲ, ಕಿರಿಕ್ ಇರೋದನ್ನ ಅದಕ್ಕೆ ಶಬಾಷ್. ಅಳಿದಾಡು ಮನಕ್ಕೆ ಸೊಗಸ. ಇವಾಗ NH4 ಹೈವೇ ಒಳಗ ತೋರಿಸಿದೆಯಲ್ಲ, ಅದು ಒಂದು ಜೀವನಾನ ರೀ. ಯಾಕಂತಂದ್ರ NH4 ಟೋಲ್ ಕಡೆ ಕೆಲವೊಂದಿಷ್ಟು ಚಾ ಮಾರೋರ ಮತ್ತು ಒಳ್ಳೆ ಕೆಲವೊಂದಿಷ್ಟು ಅಂಗಡಿಗಳಿದ್ದು, ಅವ ಒಮ್ಮೆ ಟೋಲ್ ತೆಗಿಯಂತ್ಲೇನ, ಟೋಲ್ ಗೇಟ್ ತೆಗಿಯಂತ್ಲೇನ ಅಲ್ಲಿ ಜೀವನ ಹೆಂಗ್ ಕಟ್ಕೋದವ್ರ. ಅದ್ರ ಸಲುವಾಗಿನ ಸ್ವಲ್ಪ ಒಂದು 50 ಮೀಟರ್ ದೂರದಲ್ಲಿ ಅವನ್ನ ಚಾದ ಅಂಗಡಿ ಮತ್ತು ಒಳ್ಳೆ ನಾಷ್ಟ ಮಾಡಾಕ ಅಂಗಡಿಗಳನ್ನ ಹಾಕಿದ್ದಾರೆ. ಹಂಗ ಮುಂದ್ ಬಂದೆ, ಪೊಲೀಸರು ಎದಕ್ ನಿಂತಾರಪ್ಪ ಅಂತ ಕೇಸ್ ನಾನು ನೋಡಾತಿದ್ದೆ. ಮತ್ತು ಗಾಡಿ ಹಿಡಿಯತಾರ ಏನಂತ ಕೇಸ್ ಕರೆಕ್ಟ್ ಆಗಿ ನೋಡಿದ್ದೆ. ಗಾಡಿ ಹಿಡಿಯತಿರ್ಕಿಲ್ಲ ಅವ್ರು, ಯಾರೋ ಅಕ್ರಮವಾಗಿ ದನಗಳನ್ನ ಸಾಗಿಸತಾರ ಗಾಡಿಯಾಗ, ಅವ್ರನ್ನ ಹಿಡ್ದಾರ. ಒಂದ್ 7-8 ಅದಾವ. ಅದನ್ನ ಯಾಕೆ ತೋರ್ಸ್ಲಿಲ್ಪ ಅಂತಂದ್ರೆ ಪೊಲೀಸರಲ್ಲಿ ನಿಂತಿದ್ರೆ, ಮತ್ ನಾ ಅದ್ರಾಗ ವಿಡಿಯೋ ಮಾಡಾತಿದ್ದೆ. ಹೆಲ್ಮೆಟ್ ಹಾಕಿರ್ಕಿಲ್ಲ, ಅದ್ರ ಸಲುವಾಗಿ ನಂದ ತಪ್ಪಂತ ಕೇಸ ಅಲ್ಲಿ ನಿಂದಿರ್ಲಿಲ್ಲ. ನಾನು ಡಿಜಿಟಲ್ ಸ್ಕ್ರೀನ್ ಅಲ್ಲಿದೆ ಡಿಯೋದ ಹೊಸ ಗಾಡಿದ. ಇಲ್ಲೊಂದು ರೇಡಿಯಮ್ ಮತ್ತು ಹೊಳ್ಳೆ ಇಲ್ಲೊಂದು ಮಾಡಿಸ್ಬೇಕಂತಿತ್ತ. ಇಲ್ಲಿ ಮಾಡಿಸೋದು ಬ್ಯಾಡ ಅನ್ಸಾದಿತ್ತು ನನಗೆ, ಅದ್ರ ಸಲುವಾಗಿ ಇಲ್ಲಿ ಮಾಡಿಸಿಂದ ಇದು ಮಾಡಕ್ಕೆ ಬರ್ತೈತಿ. 2 ಹೆಸರು ಬರ್ಯಾಕ ನೀನು ಹೋಗಿದ್ದೆ, ಅರ್ಧ ತಾಸು ಟೈಮ್ ತಗೊಂಡ್ರೆ. ಏನೋ ಆರ್ಡರ್ ಭಾಳ ಅದಾವಂತ, ಏನೋ ಗೊತ್ತಿಲ್ಲ. ಬರೀ ಹೆಸರು ಹಾಕಿ ಕೊಡಾಕ ಇಷ್ಟು ಲೇಟ್ ಆಗತೈತಿ. ಅದಕ್ಕೆ ರೇಡಿಯಮ್ ಅಂಗಡಿ ಹೋಗ್ಬರ್ರಿ ಇವತ್ತೊಂದಿನ. ಇವತ್ತು ಆಗ್ಲಿಲ್ಲ ಅಂದ್ರೆ ಸೀದಾ ಧಾರವಾಡ ಸಿಟಿ ಒಳಗೆ ಹೋಗಿ ಹಾಕಿಸ್ಕೊಂಡ್ ಬರ್ತೀನಿ. ಹೆಸರು ಹಾಕಾಕ್ರಿ, ಹೆಸರು ಹಾಕಾಕ ಇಷ್ಟು ಲೇಟ್ ಆಗತೈತಿ. 2 hours later. ಹೈವೇ ದೊಡ್ಡದು ಮಾಡತಾರ ಅಣ್ಣ, ಕಷ್ಟ ಕರೆ. ಎಷ್ಟು ಅಗಲ್ ಮಾಡಾಕ ಮಣ್ಣು ಎಷ್ಟು ತೆಗ್ದಾರ ನೋಡ್ರಿ ಗೌರ್ಮೆಂಟ್ದವ್ರ. ಮಣ್ಣು ಸಿಕ್ಕಾಪಟ್ಟಿ ತೆಗ್ದಾರ ನೋಡ್ರಿ. ನೋಡಿದ್ರಲ್ಲ, NH4 ಹೈವೇ ಅಗಲ್ ಮಾಡಾಕ ಅಷ್ಟು ಮಣ್ಣು ಈಗ ಆಲ್ರೆಡಿ ಇಷ್ಟು ತೆಗ್ದಾರ ನೋಡ್ರಿ. ಇಲ್ಲಿ ಇದು ಕೆಳಗೆ ಸರ್ವಿಸ್ ರೋಡ್ನಾಗ ಹೊಂಟೇನೆ ನಾನು, ಅಷ್ಟು ಮಣ್ಣು ತೆಗ್ದಾರ ಆಲ್ರೆಡಿ. ಇವಾಗ ಏನಂತೀರಿ ನೋಡ್ರಿ, ಇಷ್ಟೇ ಡೆವಲಪ್ಮೆಂಟ್ ಹೆಸರೊಳಗೆ ಇದು ಹಸಿರು ನಾಶ ಮಾಡಂತಾರ ಅಂತ ಅನಿಸ್ತೈತಿ. ಇವಾಗೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಹಿಂದೆ ನೋಡಾತಿದ್ದೀರಲ್ಲ, ಇದು NH4 ಹೈವೇ ರೀ. ಆ ಹೈವೇಕ ಒಂದು ಬ್ರಿಡ್ಜ್ ಮಾಡಾಕತ್ತಾರ. ಈ ಬ್ರಿಡ್ಜಿಂಗ್ ಕೆಳಗೆ ಹೋದಂದ್ರೆ ಚಿಕ್ಕಮಲಿಗೋಡೆ ಬರ್ತೈತಿ. ಇದು ನಮ್ಮ ಧಾರವಾಡ ಜಿಲ್ಲಾ NH4 ಹೈವೇ ರೀ. ಮಾಡಾಕತ್ತ ಒಂದ್ ಏನಿಲ್ಲ ಅಂದ್ರೂ 1.5 ವರ್ಷ ಆತ. ಇನ್ನ ಕರೆಕ್ಟ್ ಆಗಿ ಏನು ಕನ್ಸ್ಟ್ರಕ್ಷನ್ ಮಾಡತ್ತೇ ಇಲ್ಲ. ಮಳಿನೂ ಹಂಗ ಹತ್ತೈತಿ. ಮಾಡ್ತಾರ ಅಂದ್ರ ನೋಡ್ರಿ, ಇಲ್ಲಿ ಇಷ್ಟೆಲ್ಲ ಮಣ್ಣು ಹಬ್ಬಿ ಕುಂತಾರ. ಇದೊಂದು ಬ್ರಿಡ್ಜ್ ಆಗ್ಬೇಕು, ಹಂಗಿಂದ ರೋಡ್ ಬರ್ಬೇಕು ನೋಡ್ರಿ. ಇಲ್ಲಿ ಕನೆಕ್ಟ್ ಐತಿ, ಹಂಗ ಮಾಡಿಬಿಟ್ಟು ಬಿಟ್ರ
ಇಲ್ಲೂ ಡೇಂಜರ್ ಐತಿ, ಅತ್ತಾಗೂ ಡೇಂಜರ್ ಐತಿ. ಈಗ ಕೆಲವೊಂದನ್ನ ಪ್ರಶ್ನೆ ಮಾಡಿದವ್ರ ಕೆಟ್ಟ ಅಂತಾರಲ್ಲ, ಅದ್ರ ಸಲುವಾಗಿ ಜಸ್ಟ್ ತೋರ್ಸಾಕತ್ತೀನಿ ನಾನು. ಇಲ್ಲಿ ಮಣ್ಣು ಹೆಂಗೆ ಹಬ್ಬಿ ಬಿಟ್ಟಾರ ನೋಡ್ರಿ. ಇವಾಗ ನೀವು ನನ್ನ ಹಿಂದೆ ನೋಡ್ತಾ ಇರೋದು ಮನೆಯೆಲ್ಲ ಇಲ್ಲಿ ರೋಡನ್ನ ಮೇಲ್ ಎತ್ತಕ್ಕ ಅಂದ್ರೆ ಸರ್ವಿಸ್ ರೋಡನ್ನ ಡೌನ್ ಇಟ್ಟಾರ. NH4 ಹೈವೇನ್ ಮೇಲ್ ಮಾಡಾಕ ಬ್ರಿಡ್ಜ್ ಐತಿ, ಅದ್ರ ಸಮ ಮಾಡಾಕ ಅಷ್ಟ ಮಣ್ಣನ್ನ ಏರಿಸಿ ಇಟ್ಟಾರ ನೋಡ್ರಿ. ನೋಡೋಣ ಯಾವಾಗ ಇದಾಕ್ಯದಂತೇಳಿ. ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ನೋಡ್ರಿಪ್ಪ, ಅವನವನ ಕೆಳಗೇರಿ ಕಡೆ ಹೋಗಿದ್ದೆ, ವೈರಲ್ ಐತಂತ ಕೆಲಸ ಅದು ಬಂದಿತ್ತು ಇವತ್ತ. ಇಲ್ಲಿ ಸ್ಟಿಕರಿಂಗ್ ಮಾಡ್ಸಂತೀನಿ ಇವತ್ತು ರೇಡಿಯಮ್. ನೋಡೋಣ ಹೆಂಗ್ ಕಾಣ್ತೈತೆ ಅಂತೇಳಿ. 2 hours later. ಇವತ್ತಿನ ವ್ಲಾಗ್ ಒಳಗೆ ಅಷ್ಟೇ ರೀ. ಏನಿತ್ತಂತಂದ್ರೆ ಯೂಟ್ಯೂಬ್ದ ಹೆಸರು ಗಾಡಿ ಮೇಲೆ ಹಾಕಿಸ್ಬೇಕಿತ್ತು. ಯಾಕಂದ್ರೆ ಒಂದು ಎಲಿಜಿಬಿಲಿಟಿ ಬೇಕಾಗಿತ್ತು. 11,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದ್ರ ಸಲುವಾಗಿ ಹೊಸ ಗಾಡಿ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಹೆಸರು ಹಾಕಿದ್ದೇನೆ ನೋಡ್ರಿ. ಇಲ್ಲಿ ಇಟ್ಟು ದಿವಸ ಆಗಬೇಕಂದಿದ್ದನ್ನ ಹಾಕಿರ್ಕಿಲ್ಲ, ಇವತ್ತು ಹಾಕೀನಿ. ನೋಡುವ. ಮತ್ತೆ ಕೆಲವೊಂದು ಸಾಲಿ ಒಳಗೆ ನಾನು ಕೇಳ್ಪಟ್ಟಿರೋ ನ್ಯೂಸ್ ಪ್ರಕಾರ ಪ್ರಿನ್ಸಿಪಲ್ಗಳು PT ಸರ್ಗಳಿಗೆ, P ಮೇಡಮ್ಗಳಿಗೆ ಭಾಳ ಅಂದ್ರೆ ಭಾಳ ಅಪೋಸಿಟ್ ಆಗಿಬಿಟ್ರ. ಯಾಕಪ್ಪ ಅಂತಂತಂದ್ರೆ ಹುಡುಗ ಸ್ಪೋರ್ಟ್ಸ್ ಆಡಾಕತ್ತಾನು, ಟೈಮ್ ವೇಸ್ಟ್ ಮಾಡಾಕತ್ತಾನು, ಓದಾಕತ್ತಿಲ್ಲ ಅಂತ ಹೇಳಿ ಕೆಲಸ. ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅದೇನೋ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಹಂಗೆ ನಾವೇನಾದ್ರು ಚಿಕ್ಕ ವಯಸ್ಸಿನೊಳಗನ ಸ್ಕಿಲ್ ಕಲಿಸ್ಲಿಲ್ಲ, ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡಿಸ್ಲಿಲ್ಲ ಅಂತಂತಂದ್ರೆ ದೊಡ್ಡವನಾದ್ಮೇಲೆ 100% ಚಟ ಕಲಿತಾನೆ. ಇವಾಗ ಸಪೋರ್ಟ್ ಮಾಡ್ಬೇಕು. ಕೆಲವೊಂದು ಹೈಸ್ಕೂಲ್ ಒಳಗೆ, ಎಲ್ಲ ಹೈಸ್ಕೂಲ್ ಒಳಗೂ ಅದ ಆಗೈತಿ. ಕರೆಕ್ಟ್ ಸ್ಪೋರ್ಟ್ಸ್ ಬಂದಾಗ P ಟೀಚರು, P ಸರು ತಮ್ಮ ಎಫರ್ಟ್ ಎಲ್ಲ ಹಾಕಿ ಸ್ಪೋರ್ಟ್ಸ್ ಕಲಿಸ್ತಿರ್ತಾರೆ, ಸ್ಕಿಲ್ಸ್ ಕಲಿಸ್ತಿರ್ತಾರೆ. ಅದೇ ಟೈಮಿಗೆ ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಏನಾರ ಸಪೋರ್ಟ್ ಮಾಡಲಿಲ್ಲಪ್ಪ ಅಂತಂತಂದ್ರೆ ಆ ಹುಡುಗನ ಕೆರಿಯರ್ ಅಲ್ಲೇ ಉಳಿತು. ಮತ್ತು P ಟೀಚರ್, P ಸರ್ಗಳು ಬಾಯ್ ಅಲ್ಲೇ ಹೊಲ್ದಂಗೆ ಆಗಿಬಿಡ್ತೈತಿ. ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಕೆಲವೊಂದು ಟಾಪ್ ಸ್ಕೂಲ್ ಒಳಗೆ ಎಷ್ಟು ಸಪೋರ್ಟ್ ಮಾಡ್ತಿರಂತಾರಂದ್ರೆ ಆ ವರ್ಷ ಆ ಸ್ಕೂಲು 100% ಬರಾಕ ದುಡಿತಿರ್ತಾರೆ. ಸಿಕ್ಕಾಪಟ್ಟಿ ಓದಿಸ್ ಕ್ಯಾಸನ ಅದ್ರೊಳಗನ ಅಚೀವ್ಮೆಂಟ್ ಮಾಡ್ಬೇಕಂತಂದ್ರೆ ಆಗೋದಿಲ್ಲ. 100% ಕೊಡ್ಬೇಕಂತಂದ್ರೆ ಸಾಲಿ ವಾತಾವರಣ ನೋಡ್ಬೇಕಾಗಿರ್ತೈತಿ. ಭಾಳ ಅಂದ್ರೆ ಭಾಳ ನಾನು ಕಲಿತಿದ್ದ ಸಾಲಿದಂತ ಕೇಸ್ ನಾ ಮೆನ್ಷನ್ ಮಾಡಾಕತ್ತಿಲ್ಲ. ಆದಷ್ಟು ಹೇಳ್ತೇನೆ ನಾನು, ಸ್ಕಿಲ್ ಕಲಿಸ್ಬೇಕು, ಸ್ಪೋರ್ಟ್ಸಿಗೆ ಹಾಕ್ಬೇಕು. ಹೊಸ ಸ್ಕಿಲ್ ಹುಡುಗರು ಕಲಿತಾರೆ. ಇಲ್ಲಪ್ಪ ಅಂತಂದ್ರೆ ನಿಮ್ದ ನೀವು ಸಾಧನೆ ಮಾಡಾಕತ್ತೀರಿ. ಆದಷ್ಟು ವರ್ಷ ಮುಗಿದ್ರೊಳಗೆ ಸಿಲೆಬಸ್ ಕಂಪ್ಲೀಟ್ ಮಾಡಿ ಕೆಲಸ, ಪ್ರೆಷರ್ ಹಾಕಿ ಕೆಲಸ, ನಿಮ್ಮ ಕೆಲಸ ನೀವು 100% ಮಾಡ್ಕೋಬೋದು. ಬಟ್ ಹುಡುಗರು ಇದರಿಂದ ಏನು ಕಲಿಯೋದಿಲ್ಲ. ಕಲಿಕೆಗಾಗಿನೇ ಸಾಲಿಗೆ ಹೋಗಿರ್ತಾರೆ. ಅದ್ರ ಸಲುವಾಗಿ ಹೇಳಾಕತ್ತೀನಿ. ದಯವಿಟ್ಟು ಕೈ ಮುಗಿದ ಹೇಳ್ತೇನೆ, ನಾನು ಒಬ್ಬ ಸ್ಟೂಡೆಂಟ್ ಆಗಿನ ನಿಮಗೆ ಹೇಳಾಕತ್ತೀನಿ. ಆದಷ್ಟು ಹುಡುಗರಿಗೆ ಸ್ಪೋರ್ಟ್ಸ್ ಆಗಲಿ, ಏನೋ ಒಂದು ಸ್ಕಿಲ್ ಆಗಲಿ, ಆ್ಯಕ್ಟಿವಿಟೀಸ್ ಆಗಲಿ ಕಲಿಸ್ತೀರಿ. ಅವಾಗ ಆ ಸ್ಕೂಲ್ ಮುಂದೆ ಬರ್ತೈತಿ.